ತಿಲ್ಲೋರೆ ಹೇಳಬೇಕಪ್ಪ. 5 ಮಂದಿ ರೂಮ್ ಹಿಡಿದಿವ್ರಿ ನಾವು. ಆದ್ರೆ ಕಂಬಲ್ ಗುರುವರು ಬಾಡಿಗೆ ಕೊಡ್ತಾರೆ ಅಂತ ಕೊಡಲ್ಲ. ರೂಮ್ ಎಷ್ಟು ಮಂದಿ ಹಿಡಿದಿರಿ? 5 ಮಂದಿ ರೀ. ತಪ್ಪು ಮಾತಾಡಬೇಡ. ಎಷ್ಟು ಮಂದಿ ಹಿಡಿದ್ರೆ ಕರೆಕ್ಟ್ ಹೇಳು. 8 ಮಂದಿ ರೀ. ಅವ್ರ ಹೆಸರುಗಳೆಲ್ಲ ಹೆಸರು ಕಂಬಲ್ ಗುರು ರೀ, ಹಾಂ ರೀ, ಪಾಟೀಲ್ ಮೇಯ ರೀ, ಹಾಂ ರೀ, ಬಗಟ್ ಅಕ್ಕ ರೀ. ಸಾಕು ಬಿಟ್ಟೆಲ್ಲ ಬರ್ತೈತೆ. ಕ್ಲಿಯರ್ ಆಗಿದೆ ಸಮಸ್ಯೆ. ಅದ್ರ ಬಾಡಿಗೆ ಯಾರ್ಯಾರು ಕೊಡ್ತಾರೆ ಗೊತ್ತಾಗಲ್ಲ. ಗುರು ಸಲಗರ ಅವರು ಬಾಡಿಗೆ ಇಸ್ಕೊಳಕ್ ಹೋಗ್ಬೇಡ್ರಿ. ಯಾಕ್ರಿ? ಅವ್ರವ್ರ ಅಡ್ಡಾರಿ ಖರ್ಚು ಮಾಡ್ತಾರೆ. ನೋಡಿ ಕಂಬಾರ್ ಗುರು ರೀ, ಕಂಬರ್ ಗುರು ಅವರು ಅಡ್ಡಾರ ಬಾಕಿನೇ ವಜ್ಜೆ ರೀ, ಬರೀ ಗುಡ್ಡಲ್ಲ ಇರ್ತಾರೆ. ಮತ್ತೆ ರೀ ಮಣಕೋಲ್ ಮಂಡು ರೀ, ರೂಮಿ ಬರೋದು ಮಾಡಿದ್ರು. ಯಾಕೆ ಅಪ್ಪರ ಏನ ತಪ್ಪು ಮಾಡತ್ತದ ಪಾರ. ಏನು ಮಾಡತ್ತಾರೆ? ಬೇಡ ಹೋಗ್ರಿ ಅವರು. ಮತ್ತೆ ಗದ್ದೆಯಲ್ಲಿ ಹೋಗಿ ಗದ್ದೆಯಲ್ಲಿ ಅವರು ಎಲ್ಲ ಬಂದಿಲ್ರಿ ಇಲ್ಲ ಅವರು. ಬಂದರಿಗೆ 2 ದಿನ ಇದು ಅವ್ರು ಬತ್ತಿ ಹೊಡಿತೀವಿ ಅವ್ರ ಸಾಲ ರೀ. ಅವ್ರ ಬಾಡಿಗೆ ಕೊಡೋದು ಡೌಟ್ ರೀ. ಪಾಟೀಲ್ ಮೇಯ ರೀ, ಅವರು ಗಾಡಿ ಮೇಲೆ ಹೊಂಟಾರಿ, ಅವರು ಬಾಡಿಗೆ ಕೊಡೋದು ಡೌಟ್ ರೀ. ಮೋನೇಶ್ ಬಡಿಗೆರವರು ರೂಮಿ ಬರಲ್ಲ ಅಂತಾರಿ, ಬಾಡಿಗೆ ಕೊಡ್ತಾವ ನಾನು. ಮತ್ತೆ ಈ ಮೋನೇಶ್ ಬಡಿಯಾರ ಒಬ್ಬನೇ ಬಾಡಿಗೆ ಕೊಟ್ರೆ ಉಳಿದಿದ್ದವ್ರೆ ಕುಂಡಿ ಮುಗಿಸೋಬೇಕ್ರಿ. ನಾ ಹೇಳ್ದ ಮಾಡ್ರಿ. ಏನ್ರಿ ಅಪ್ಪ ಮತ್ತೆ ಹೆಂಗೆ ಮಾಡ್ಬೇಕು ನಿಮ್ಗೆ? ನಾ ಹೇಳ್ದ ಮಾಡ್ರಲ್ಲ ಬರೋಬ್ರಿ ಆಗ್ತದೆ. ಹೆಂಗೆ ರೀ? 4 ಬೀರ್ ತರಿಸ್ರಿ, ನೋಡಿ ವಾರ 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 ಪಾರ್ಟಿ ಮಾಡಿಸ್ರಿ, ದಿನ 2 ಪ್ಯಾಕ್ ಸಿಗರೇಟ್ ತರಿಸ್ರಿ, ಒಟ್ಟರು ಬರ್ತಾರೆ ಅಪ್ಪ. ಅವ್ರ ಮನೆಯವ್ರಿಂತ ಅಂಥದ್ದು ಏನು ಮಾಡಬೇಡ ಅಂತಂದ್ರಿ. ಯಾವ ರೀತಿ ನಾನು ಮಾಡ್ತೀರಿ? ತಿಂಗಳ 2,000 ರೂಪಾಯಿ ಬಾಡಿಗೆ ಕೊಡ್ತೇವೆ. ಅವರೆಲ್ಲ ಬರ್ಬೇಕಂದ್ರೆ ಕೇಳಬಲ್ಲ. ಹೆಂಗೆ ಮಾಡ್ಬೇಕು? ಇದೆಲ್ಲ ಕ್ಲಿಯರ್ ಆಗ್ಬೇಕಂದ್ರೆ 5,001 ರೂಪಾಯಿ ಖರ್ಚಾಗ್ತದೆ. ಮಾಡೋದಲ್ಲ ಮಾಡ್ಬೇಕೆ. ಕೊಡ್ತೆ ಹ್ಯಾಂಗ ಮಾಡ್ತೆ? ಸ್ವಲ್ಪ ಕಮ್ಮಿ ಆಗಲ್ಲ. ಕಮ್ಮ ಆದ್ರೆ ಇಬ್ರು ಕಮ್ಮಿ ಬರ್ತಾರೆ. ಆಯ್ತು ಮಾಡಂತು. ಇವತ್ತು ಸಂಜೆಗೆ ಕೊಟ್ಟಿಲ್ಲ, ನಾಳೆ ಮುಂಜಾನೆ ಕ್ಲಿಯರ್ ಆಗಿಬಿಡ್ತಾರೆ. ಹಾ ಮಾಡ್ತೇವೆ ಮಾಡಮ್ರಿ ಶಿಷ್ಯ. ಒಟ್ಟು ಐಟೆಸಿಕ್ಸ್ ಸಾಮಾನು ತಯಾರು ಮಾಡ್ಬೋದು. ಇವತ್ತು ಸಂಜೆ ಕೂಡ ಕ್ಲಿಯರ್ ಮಾಡ್ಬೋದು ಹೇಳಿದೆ. ಬಂದ್ರಿ ಏನು ಒಯ್ದು ನಿಮ್ಮ ಮನ್ಯಾಗ ಕೊಟ್ರಿ ಶಿಷ್ಯ. ಅವು ಸಾಮಾನು ತುಂಬ ಹೋಗು. ನೀವು 5 ನಿಮ್ಮ ರೂಮ್ನ ಕಟ್ರಿ. ನಾ ಹೇಳೋದು ಮಾತು ಒಟ್ಟು ಪಾಲಿಸ್ಬೇಕ್ರಿ. ಸಾಲಿ ಬಿಟ್ಟಾಗ ನಾ ಹೇಳ ಮುಗುದಿಲ್ರಿ, ಒಂದು ಅನೌನ್ಸ್ ಮಾಡ್ಬೇಡ್ರಿ, ಇಬ್ರು ಕಮ್ಮಿ ಬರ್ತಾರೆ. ಸಾಲಿ ಬಿಟ್ಟಾಗ ರೂಮಿಂದು ಬಾಕಲು ಮುಚ್ಬೇಕ್ರಿ. ತರದ್ರಂದ್ರೆ 5 ಮಂದಿ ಹೋಗ್ತಾರೆ ರೂಮೇ ಮುಚ್ಬೇಕ್ರಿ. ನಿಮ್ದು ಬಾಡಿಗೆ ಒಟ್ಟರು ಕ್ಲಿಯರ್ ಕೊಡ್ತಾರೆ. ನೀವು 5 ರೂಮ್ನ ಕಟ್ಟಿ ಪೂಜೆ ಮಾಡಿ.